ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇತ್ತೀಚಿನ ವರ್ಷಗಳ ಅಭಿವೃದ್ಧಿ ಇದೆಯಲ್ಲ, ಅದು ಯಾವ ಮಾದರಿಯ ಅಭಿವೃದ್ಧಿ? ಅದರ ಜೊತೆಗೆ ಬಹಳ ಮುಖ್ಯವಾದ ಇನ್ನೂ ಕೆಲವು ಪ್ರಶ್ನೆಗಳಿವೆ. ಇದನ್ನೆಲ್ಲ ನಾನು ಮಾತನಾಡ್ತಾ ಇರುವುದಕ್ಕೆ ಕಾರಣ, ಬಿಡದಿ ಟೌನ್ಶಿಪ್ ಅನ್ನು ಮಾಡೋದಕ್ಕೆ ಹೊರಟಿದೆ ಈ ಸರ್ಕಾರ. ಆ ನಿರ್ಧಾರದ ಕುರಿತು ಒಂದು ಸರ್ಕಾರ ರಿಯಲ್ ಎಸ್ಟೇಟ್ ಏಜೆಂಟರಂತೆ ವರ್ತನೆ ಮಾಡಿದ್ರೆ ಏನಾಗುತ್ತೆ ಮೊದಲ ಪ್ರಶ್ನೆ. ಅದರ ಜೊತೆಗೆ ಅಭಿವೃದ್ಧಿಯ ಯಾವ ಮಾದರಿ ನಮಗೆ ಬೇಕು ಎರಡನೇ ಪ್ರಶ್ನೆ. ಯಾವುದು ಅಭಿವೃದ್ಧಿ, ಯಾವುದು ಅಭಿವೃದ್ಧಿ ಅಲ್ಲ ಮೂರನೇ ಪ್ರಶ್ನೆ. ರಾಜಕಾರಣಿಗಳು ಒಬ್ಬ ಬಿಸಿನೆಸ್ ಮ್ಯಾನ್ ಆದರೆ ಏನಾಗುತ್ತೆ, ಅದಕ್ಕೆಲ್ಲ ಕಾರಣಗಳೇನು? ಈ ಎಲ್ಲ ವಿಚಾರಗಳನ್ನು ನಾನು ವಿಶ್ಲೇಷಣೆ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಈ ಬಿಡದಿಯ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಮತ್ತು AICT ಯೋಜನೆ ಏನಿದೆ ಇದು. ಸೊ ಇದನ್ನು ಹೇಳುವುದಕ್ಕಿಂತ ಮೊದಲು ನನಗೆ ನೆನಪಾಗ್ತಾ ಇರೋದು 80ರ ದಶಕ. ಆಗ ಇದ್ದಂಥ ರೈತ ಚಳವಳಿ, MB ನಂಜುಂಡಸ್ವಾಮಿ ಅವರಂತಹ, ಸುಂದರೇಶ್ ಅವರಂತಹ ರೈತ ನಾಯಕರು. ಇಡೀ ಸರ್ಕಾರ ನಡುಗ್ತಾ ಇತ್ತು. ವಿಧಾನಸೌಧ ಹಸಿರು ಶಾಲೆದ ಗಾಳಿಗೆ ತೂರಿ ಹೋಗುವ ಸ್ಥಿತಿ ಇತ್ತು. ರೈತರು ಬಂದರು ದಾರಿ ಬಿಡಿ ಅಂತ ಅಂದ್ರೆ ವಿಧಾನಸೌಧ ಕುಳಿತವರ ಕುರ್ಚಿ ಅಲುಗಾಡ್ತಾ ಇತ್ತು. ಆ ಚಳವಳಿ ನಾಶ ಆಯಿತು. ಆ ಚಳವಳಿಯ ದುಸ್ಥಿತಿ ಇದೆಯಲ್ಲ, ಅದು ಇವತ್ತು ನನಗೆ ನೆನಪಾಗ್ತಾ ಇದೆ. ಅದರ ಜೊತೆಗೆ ಒಂದು ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿ ಮಾರ್ಪಾಡಾಗುವ ಬಗೆ ಇದೆಯಲ್ಲ, ಅದ್ರ ಬಗ್ಗೆ ಕೂಡ ಮಾತನಾಡಬೇಕು ಅಂತ. ಸೊ ನನಗನ್ನಿಸುವ ಹಾಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಈ ಸರ್ಕಾರ ರೈತ ವಿರೋಧಿಯಾದ ಸರ್ಕಾರವಾಗಿ ಬದಲಾಗಿದೆಯಾ? ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಏಜೆಂಟ್ರಂತೆ ವರ್ತನೆ ಮಾಡ್ತಿದ್ದಾರೆಯೇ? ಯಾಕೆ ಅವರಿಗೆ ರೈತರ ಕೂಗು, ಅವರ ನೋವು ಅರ್ಥ ಆಗ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳು ನನಗೆ ಕಾಡ್ತಾ ಇವೆ. ಅದರ ಜೊತೆಗೆ ಆಘಾತವನ್ನು ಕೂಡ ಉಂಟು ಮಾಡಿವೆ. ಸೊ ಅದಕ್ಕಿಂತ ನಾನು ಬಹಳ ಮುಖ್ಯವಾಗಿ ಮೊದಲು ಈ ವಿವರಗಳು ಕೊಡ್ತೀನಿ. ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಈ ಪ್ರದೇಶಕ್ಕೆ ಭೇಟಿ ನೀಡಬೇಕಾಗಿತ್ತು. ನಾನು ತಮ್ಮ ಜೊತೆ ಮಾತನಾಡುವ ಹೊತ್ತಿಗೆ ಆ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಸಿಕ್ಕಿರಲಿಲ್ಲ, ಅವರು ಭೇಟಿ ನೀಡಿದ್ರು ಇಲ್ವೋ ಅಂತ. ಆದ್ರೆ ಇದು DK ಶಿವಕುಮಾರ್ ಅವರ ಅಭಿವೃದ್ಧಿ ಮಾದರಿಯ ಉದಾಹರಣೆ, ಮತ್ತು ಅವರು ಯಾವ ರೀತಿಯ ಮಾದರಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ, ಅವರು ನಿಜವಾಗಿ ರಿಯಲ್ ಎಸ್ಟೇಟ್ ಏಜೆಂಟರ ಅಥವಾ ಜನಪ್ರತಿನಿಧಿಯ? ಈ ಪ್ರಶ್ನೆಗಳೆಲ್ಲ ಇವೆ. ಅದಕ್ಕಿಂತ ಮೊದಲು ನಾನು ವಿವರವನ್ನು ಕೊಡ್ತೀನಿ. ಏನು ಅಂತಂದ್ರೆ, ಸೊ ಏನಾಗಿದೆ ಅಂತ. ಬಿಡದಿ ಬೈರಮಂಗಲ ಭಾಗದಲ್ಲಿ ಸುಮಾರು 9,600 ಎಕರೆ ಭೂಮಿ ಏನಿದೆ, ಅದನ್ನ ವಶಪಡಿಸಿಕೊಂಡು ಹೊಸ ಟೌನ್ಶಿಪ್, ಕೈಗಾರಿಕೆ ಹಾಗೂ ತಂತ್ರಜ್ಞಾನ ಆಧಾರಿತ ನಗರ ಅಭಿವೃದ್ಧಿ ಮಾಡುವ ಯೋಜನೆಯನ್ನ ಸಿದ್ಧಗೊಳಿಸಲಾಗಿದೆ. ಈ ವಿಚಾರದಲ್ಲಿ DK ಶಿವಕುಮಾರ್ ಅವರು ನೀಡುತ್ತಿರುವ ಹೇಳಿಕೆಗಳೇನಿವೆ, ಅದರ ಹಿಂದಿನ ಸುಳ್ಳುಗಳೇನಿವೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅವರು ಹೇಳ್ತಾ ಇರೋ ಪ್ರಕಾರ ಇದು ಬರಡು ಭೂಮಿ ಅಂತ. ರಾಂಗ್. ಅಲ್ಲಿ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಅಲ್ಲಿಯ ರೈತರು ಕೃಷಿ ಮಾಡ್ತಾರೆ. ಅಲ್ಲಿ ಸುಮಾರು ವರ್ಷಕ್ಕೆ 6 ಲಕ್ಷ ಲೀಟರ್ ಹಾಲು ಏನಿದೆ ಅದು ಸರಬರಾಜಾಗುತ್ತೆ. ಅವರು ತಮ್ಮದೇ ಆದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರ ಬದುಕಿನ ಮೇಲೆ ಚಪ್ಪಡಿ ಕಲ್ಲು ಹಾಕುವ ಅಧಿಕಾರವನ್ನ ಇವರಿಗೆ ಕೊಟ್ಟವರು ಯಾರು? ಈ ಸರ್ಕಾರಕ್ಕೆ ಕೊಟ್ಟವರು ಯಾರು? ರೈತರ ಹೊಟ್ಟೆಯ ಮೇಲೆ ಹೊಡೆದು ನೀವು ರಿಯಲ್ ಎಸ್ಟೇಟ್ ಏಜೆಂಟ್ರಂತೆ ನಿಮ್ಮ ಹೊಟ್ಟೆಯನ್ನ ತುಂಬಿಸ್ಕೊತಾ ಇದ್ದೀರಾ? ಈ ಪ್ರಶ್ನೆಗಳಿಗೆ ಉತ್ತರ ನೀಡಲೇಬೇಕು. ಸೊ ಯಾಕೆ ಇದು ರೈತರು ಬಹಳ ಸ್ಪಷ್ಟವಾಗಿ ಕೆಲವು ಯಾಕೆ ತಾವು ಇದನ್ನು ವಿರೋಧ ಮಾಡ್ತೀವಿ ಅನ್ನುವ ಮಾತನ್ನು ಕೂಡ ರೈತ ನಾಯಕರು ಹೇಳ್ತಿದ್ದಾರೆ. ಅದರ ಜೊತೆಗೆ ಈ ಹೋರಾಟ ಇದೆಯಲ್ಲ, ಇದರ ವಿರುದ್ಧದ ಹೋರಾಟಕ್ಕೆ ತಿಂಗಳಗಟ್ಟಲೆ ಹೋರಾಟ ನಡೀತಾನೆ ಇದೆ. ನೋಬಡಿ ಕ್ಯಾರ್ಸ್. ಅಲ್ಲಿ ಅಟ್ಲೀಸ್ಟ್ ಜನಪ್ರತಿನಿಧಿಗಳು ಹೋಗಿ ಭೇಟಿ ನೀಡುವ ಕನಿಷ್ಠ ತಮ್ಮ ಕರ್ತವ್ಯವನ್ನು ಕೂಡ ಅಲ್ಲಿ ನಿರ್ವಹಿಸ್ತಾ ಇಲ್ಲ. ರೈತರು ಹೇಳೋದೇನು? ಒಂದನೇದಾಗಿ, ಇದು ಫಲವತ್ತಾದ ಕೃಷಿ ಭೂಮಿ, ಈ ಭೂಮಿಯನ್ನ ನಾವು ಬಿಡಲಾರೆವು, ಇಲ್ಲಿ ಬೇಕಾದ್ರೆ ನಾವು ಸಾಯ್ತೀವಿ, ಇಲ್ಲಿ ನಮ್ಮನ್ನ ಹುಗಿದ್ಬಿಟ್ಟು ಮಣ್ಣು ಮಾಡಿಬಿಟ್ಟು ಚಪ್ಪಡಿ ಕಲ್ಲು ಹಾಕ್ಬಿಟ್ಟು ಹೊರಟೋಗಿದ್ದೀವಿ, ಈ ಯೋಜನೆ ಆಗೋದಕ್ಕೆ ನಾವು ಅವಕಾಶ ಕೊಡಲ್ಲ. ಸೊ ನಾವಿಲ್ಲಿ ಹಾಲು ಉತ್ಪಾದನೆ ಮತ್ತು ಕೃಷಿ ಆಧಾರಿತ ಜೀವನ ನಮ್ಮದಿದೆ, ನಮ್ಮ ಜೀವನಕ್ಕೆ ಯಾಕೆ ಕೊಡ್ತಿದ್ದೀರಿ ನೀವು?
ನಮ್ಮನ್ನ ಕಸಿದ್ಕೊಂಡು ಏನ್ ಮಾಡ್ತೀರಿ? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಹೇಳಿದ್ರು, ಎಕರೆ ಎಷ್ಟೋ 1 ಕೋಟಿನ 2 ಕೋಟಿ ದುಡ್ಡು ಕೊಟ್ಬಿಡ್ತೀವಿ, ತಗೊಂಡು ಹೊಂಟೋಗ್ಬಿಡಿ ಅಂತ. ಭೂಮಿ ಇವರ ಅಪ್ಪನ ಮನೆ ಆಸ್ತಿನ. ರೈತರು ಮಣ್ಣಿನ ಜೊತೆ ಬದುಕುವವರು ಕಣ್ರಿ. ಅವರ ಬದುಕಿರೋದು ಮಣ್ಣಿನ ಜೊತೆ. ಆ ಮಣ್ಣಿನ ಜೊತೆ ಒಂದು ಅವಿನಾಭಾವವಾದ ಸಂಬಂಧ ಇರುತ್ತೆ. ರಾಜಕಾರಣಿಗಳಿಗೆ ಈ ಮಣ್ಣು ಮತ್ತು ರೈತರ ನಡುವಿನ ಈ ಅವಿನಾಭಾವ ಸಂಬಂಧದ ಅರಿವೇ ಇಲ್ಲ. ಯಾಕೆಂದ್ರೆ ಮಣ್ಣು ಅಂತಂದ್ರೆ ಅವರಿಗೊಂದು ವ್ಯಾಪಾರದ ವಸ್ತು. ಅದನ್ನು ಮೀರಿದಂಥ ಭಾವನಾತ್ಮಕ ಸಂಬಂಧ ಆಗಲಿ, ಅದಕ್ಕೆ ಮೀರಿದಂಥ ಬದುಕಿನ ಸಂಬಂಧಗಳಾಗಲಿ ಈ ರಾಜಕಾರಣಿಗಳಿಗೆ ಅರ್ಥ ಆಗಲ್ಲ ಅಂತ. ಅದ್ರ ಜೊತೆಗೆ ಇವ್ರು ಕೊಡುವಂತ ಪರಿಹಾರ ಮತ್ತು ಪುನರ್ವಸತಿ ಇದೆಯಲ್ಲ, ಎಷ್ಟು ದಿನ ಬರುತ್ತೆ? 1 ಕೋಟಿ 2 ಕೋಟಿ ಕೊಟ್ಟರೆ ಎಷ್ಟು ದಿನ ಬದುಕುತ್ತೆ? ಅವ್ರ ಭೂಮಿಯನ್ನು ನಂಬಿ ಬದುಕುವ ಜನವನ್ನ ಭೂಮಿಯಿಂದ ಬೇರ್ಪಡಿಸೋದಿದೆಯಲ್ಲ, ಅದು ಮಗುವನ್ನ ತಾಯಿಯಿಂದ ಬೇರ್ಪಡಿಸಿದ ಹಾಗೆ, ಮಗು ಮತ್ತು ತಾಯಿಯ ನಡುವಿರುವ ಕರಳ ಬಳ್ಳಿಯನ್ನ ಕಟ್ಟು ಮಾಡದ ಹಾಗೆ, ತುಂಡರಿಸಿದ ಹಾಗೆ ಆ ಕೆಲಸವನ್ನ ಇವ್ರು ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೆ ಇದು ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಮಾಡ್ತಿರುವ ಯೋಜನೆ ಅನುಮಾನನೇ ಬೇಕಾಗಿಲ್ಲ. ತಮ್ಮ ಕಿಸೆ ತುಂಬಿಕೊಳ್ಳುವುದಕ್ಕಾಗಿ. ಈಗಿರುವ ಬೆಂಗಳೂರನ್ನೇ ಸರಿಯಾಗಿ ನಿರ್ವಹಣೆ ಮಾಡುವ ಯೋಗ್ಯತೆ ಇಲ್ಲ. ಒಂದ್ ಕಡೆಯಿಂದ ಒಂದ್ ಕಡೆ ರಸ್ತೆಯಲ್ಲಿ ಓಡಾಡಕ್ ಸಾಧ್ಯ ಆಗಲ್ಲ ನಮ್ಗೆ. ಬೆಂಗಳೂರು ಅನ್ನೋದು ಗುಂಡಿಗಳ ನಗರ ಆಗಿದೆ. ಗುಂಡಿ ಮುಚ್ಚ ಯೋಗ್ಯತೆ ಇಲ್ಲ. ಗುಂಡಿ ಹೇಗೆ ಮುಚ್ಚುತ್ತಾರೆ ವಿದೇಶಗಳಲ್ಲಿ, ರಸ್ತೆ ಹೇಗಿರುತ್ತೆ ಆ ಕನಿಷ್ಠ ಜ್ಞಾನ ಇಲ್ಲ. ಕೇವಲ ರಿಯಲ್ ಎಸ್ಟೇಟು, ಹಣ ಹಣ ಎಲ್ಲಿ ದುಡ್ಡು ಬರುತ್ತೆ ಅಂತ. ಸೊ ಈಗ ಈ ಒಂದು ಯೋಜನೆಯನ್ನ ಪ್ರತಿಭಟಿಸೆ ಮಾಡ್ತಾ ಇದ್ದಂತ ಬೈರಮಂಗಲ ರೈತರು ಏನಿದ್ದಾರೆ, ಅವರು ದೀರ್ಘಕಾಲದಿಂದ ಧರಣಿ ಮತ್ತು ರಸ್ತೆ ತಡೆ ನಡೆಸ್ತಿದ್ದಾರೆ. ಅದು ಎಷ್ಟೋ ಕಾಲದಿಂದ ನಡೆಸ್ತಾ ಇದ್ದಾರೆ. ಹಲವಾರು ರೈತ ಸಂಘಟನೆಗಳು ಕೂಡ ಇಲ್ಲಿ ಬೆಂಬಲ ವ್ಯಕ್ತಪಡಿಸಿವೆ. ಆದರೆ ರೈತ ಸಂಘಟನೆಗಳಿಗೆ ಮೊದಲಿನ ಶಕ್ತಿ ಇಲ್ಲ ಅಂತ. ಸೊ ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತೀವಿ, ಇನ್ನೊಂದು ಮಾಡ್ತೀವಿ, ರೈತರ ಜೊತೆ ನಾವು ಸಮಾಲೋಚನೆ ನಡೆಸ್ತೀವಿ. ಯಾಕೆ ಮಾಡ್ತೀರಿ ನೀವು? ವೈ ಯು ಆರ್ ಡೂಯಿಂಗ್ ದಟ್? ನೀವು ಈ ರಿಯಲ್ ಎಸ್ಟೇಟ್ನವ್ರು ಹಂಗೆ ಕಣ್ರಿ, ಯಾವ್ದಾರು ಲ್ಯಾಂಡ್ ಸಿಕ್ಬಿಟ್ರೆ ಅದು ಯಥಾ ಕಳಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಲಾಭ. ಅದೇ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅಂತ. ಸೊ ಇದ್ರ ಜೊತೆಗೆ ಇದಕ್ಕೆ ರಾಜಕೀಯ ಆಯಾಮಗಳು ಕೂಡ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧ ಮಾಡಿದ್ದಾರೆ, ದೇವೇಗೌಡರು ವಿರೋಧ ಮಾಡಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಹೇಳೋ ಪ್ರಕಾರ ಎಚ್.ಡಿ. ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗಲೇ ಯೋಜನೆ ಸಿದ್ಧಗೊಂಡಿತ್ತು ಅಂತ. ಅದು ಹೌದಾ ಅಲ್ವೋ ಪ್ರಶ್ನೆ ಬೇರೆ. ಆದರೆ ಈ ಸಂದರ್ಭದಲ್ಲಿ ಅವ್ರು ಹೋರಾಟ ಮಾಡ್ತಿದ್ರೆ ಅದಕ್ಕೆ ಆ ಭಾಗದ ಜನ ಅಂತೂ ಬೆಂಬಲ ಕೊಟ್ಟೆ ಕೊಡ್ತಾರೆ. ಒಂದು ಪ್ರತಿಭಟನೆಯ ಧ್ವನಿ ಬೇಕು. ಸರ್ಕಾರ ಯಾವಾಗ ದಾರಿ ತಪ್ಪೋ ಅವಾಗ ಪ್ರತಿಭಟಿಸಲೇಬೇಕು. ರಾಜಕೀಯ ಲಾಭ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅಟ್ಲೀಸ್ಟ್ ಅವರು ಪ್ರತಿಭಟನೆ ಮಾಡುವುದರಿಂದಾಗಿ ಈ ಹೋರಾಟಕ್ಕೆ ಒಂದು ಶಕ್ತಿ ಬರುತ್ತಾ ಅಂತ. ಸೊ ಒಬ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈಗ ಎಚ್.ಡಿ. ಕುಮಾರಸ್ವಾಮಿ ಯೋಜನೆ ಬಗ್ಗೆ ಒಂದು ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರು. ಏನು ಅವ್ರು ಹೇಳೋದು, ಫಲವತ್ತಾದ ಈ ಕೃಷಿ ಭೂಮಿ ಇದೆಯಲ್ಲ, ಇದನ್ನ ನಾಶ ಮಾಡೋದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ. ಸರ್ಕಾರ ರಿಯಲ್ ಎಸ್ಟೇಟ್ ಸಿಂಡಿಕೇಟ್ ಅಂತ ಕೆಲಸ ಮಾಡ್ತಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಅದು ಬಹುಮಟ್ಟಿಗೆ ನಿಜ ಇರಬಹುದು. ರೈತರ ಒಪ್ಪಿಗೆ ಇಲ್ಲದೆ ಭೂ ಸ್ವಾಧೀನ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ರೈತರ ಜೊತೆ JDS ನಿಂತ್ಕೊಳ್ಳತ್ತೆ ಅನ್ನೋ ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದರಂತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಅವರು ಈ ಪ್ರದೇಶಕ್ಕೆ ಬನ್ನಿ ಅನ್ನುವ ಆಹ್ವಾನ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಶಿವಕುಮಾರ್ ಮಾತ್ರ ಅವ್ರು ಯಾರಿಗೆ ಹುಡುಗ ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ರೀ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರಿಗೆ ಉತ್ತರ ಕೊಡೋದು ಬಿಡ್ಲಿ, ಆದ್ರೆ ನಾಡಿನ ಜನತೆಗೆ ನೀವು ಉತ್ತರ ಕೊಡಬೇಕು. ರೈತರ ಹಿತಾಸಕ್ತಿಯನ್ನ ನೀವು ಈ ರೀತಿ ಒಂದೊಂದು ಕಡೆ ಅಭಿವೃದ್ಧಿ ಹೆಸರಿನಲ್ಲಿ ಅವರ ಬದುಕಿಗೆ ಕೊಳ್ಳಿ ಇಟ್ರೆ ರೈತರನ್ನ ಯಾರು ರಕ್ಷಣೆ ಮಾಡೋರು, ಯಾರು ಮಾಡೋದಕ್ಕೆ ಸಾಧ್ಯ ಅನ್ನೋದು. ಸೊ ಅದರಿಂದ ಒಟ್ಟಾರೆ ಎಲ್ಲರೂ ಹೇಳೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ. ಸೊ ಅವರ ಕನಸಿನ ಯೋಜನೆ ಆಗದೆ ಇರಲಿ, ಆದ್ರೆ ಸರ್ಕಾರ ಈ ದಿಸೆಯಲ್ಲಿ ರೈತರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸವನ್ನ ಯಾಕೆ ಮಾಡುತ್ತೆ? ಇದ್ರ ಬಗ್ಗೆ ನಾನು ಕೆಲವು ಅಂಶಗಳನ್ನ ತಮ್ಮ ಗಮನಕ್ಕೆ ತರಬೇಕು. ಒಂದು, ಸರ್ಕಾರದ ಇವತ್ತಿನ ಆದ್ಯತೆಗಳೇ ಬದಲಾಗಿವೆ. ಒಂದು ಕಾಲಘಟ್ಟದಲ್ಲಿ ನಾವು ರೈತ ಪರವಾದ ಸರ್ಕಾರ ಅಂತಂದ್ರೆ ಅದೊಂದು ಹೆಮ್ಮೆ ಅನಿಸ್ತಾ ಇತ್ತು. ಯಾಕೆಂದ್ರೆ ನಾವು ರೈತರಿಗೆ ವಿಚಾರದಲ್ಲಿ ಆ ರೈತರು ಅನ್ನೋದು ಆತ ಏನಿದ್ದಾನೆ, ಅವರು ಜನರಿಗೆ ಅನ್ನ ಕೊಡುವವರು, ಅನ್ನದಾತ ಅಂತಿದ್ರು. ಇವತ್ತು ಅನ್ನದಾತ ಅನ್ನೋದು ಕ್ಲಿಷೆ ಆಗಿದೆ. ಆದ್ರೆ ಕರ್ನಾಟಕದ ನಮ್ಮ ನಾಡಗೀತೆಯಲ್ಲಿ ಮಾತ್ರ ನಾವು ಹಾಡ್ಬಿಟ್ಟು ಒಂದ್ ಕಡೆ ರೈತರು ಹೊಟ್ಟೆ ಮೇಲೆ ಹೊಡಿಯೋದು, ಇನ್ನೊಂದ್ ಕಡೆ ಹಾಡು ಹೇಳೋದು. ನೇಗಿಲ ಯೋಗಿಯ ನೋಡಿಲ್ಲಿ ನೇಗಿಲ ಯೋಗಿಯ, ಇಲ್ಲಿ ಯೋಗಿ ಅಲ್ರಿ, ಅವನ ನೇಗಿಲು ಹಿಡ್ಕೊಂಡು ಅವ್ರ ತಲೆ ಮೇಲೆ ಬಡಿತಾ ಇದ್ದೀರಿ, ನೇಗಿಲ ಯೋಗಿ. ನಾಚಿಕೆ ಆಗ್ಬೇಕು ಇವರಿಗೆ. ಸೊ ಅದು ಒಂದು. ಎರಡನೇದಾಗಿ, ರೈತರ ಕುರಿತು ಈ ಸರ್ಕಾರಗಳಿಗೆ ಬದ್ಧತೆ ಇಲ್ಲ. ಯಾಕೆ ಬದ್ಧತೆ ಇಲ್ಲ? ಮೊದಲು ರೈತರು ಅಂತಾದ್ರೆ
ಯು ಸಿ ದಟ್ ಅಟ್ಲೀಸ್ಟ್ ಮತ ಬ್ಯಾಂಕ್ ಆಗಿ ಯಾರು ಇದ್ರು, ಈಗ ರೈತರು ಮತ ಬ್ಯಾಂಕ್ ಆಗಿ ಉಳಿದಿಲ್ಲ. ಅದು ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ಅದರ ಜೊತೆಗೆ ಬಹುತೇಕ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದಾರೆ. ಮೊದಲಾದ್ರೆ ರಾಜಕಾರಣ ಅನ್ನೋದು ಸೇವೆ ಅನ್ನುವ ನಂಬಿಕೆ ಇತ್ತು. ರಾಜಕಾರಣಿಗಳು ಬಹಳಷ್ಟು ರಾಜಕಾರಣಿಗಳು ಅವರಿಗೆ ಸಾಮಾಜಿಕ ಬದ್ಧತೆ ಇತ್ತು. ಆದರೆ ಇವತ್ತು ಸಾಮಾಜಿಕ ಬದ್ಧತೆ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ಬಿಸಿನೆಸ್ ಮ್ಯಾನ್ಗಳು ಬಿಸಿನೆಸ್ ಮಾಡಿ ಹಣ ತಂದು ರಾಜಕೀಯಕ್ಕೆ ಹಾಕೋದು, ರಾಜಕೀಯದ ಲಾಭವನ್ನು ಪಡೆದು ತಮ್ಮ ಬಿಸಿನೆಸ್ ಅನ್ನ ವೃದ್ಧಿಪಡಿಸ್ಕೊಳ್ಳೋದು. ರಾಜಕಾರಣಿಗಳು ಬಿಸಿನೆಸ್ ಮ್ಯಾನ್ ಆಗಿರುವುದು ಮತ್ತು ಬಿಸಿನೆಸ್ ಮ್ಯಾನ್ ರಾಜಕಾರಣಿ ಆಗಿರೋದು, ಮತ್ತು ಈ ಎರಡೂ ಸ್ಥಿತಿಯಲ್ಲಿ ಜನರನ್ನ ದೋಚುವುದು, ಲಾಭ ಮಾಡ್ಕೊಳ್ಳೋದು, ಅದು ಒಂದೇ ಇವತ್ತಿನ ಈ ಎಲ್ಲ ಸಮಸ್ಯೆಗೆ ಕಾರಣ ಅಂತ ಅನ್ಸುತ್ತೆ ನನಗೆ. ಸೊ ಅದರಿಂದ ಒಟ್ಟಾರೆಯಾಗಿ ರೈತರ ಮತ ಬ್ಯಾಂಕ್ ಉಳಿದಿಲ್ಲ. ಯಾಕೆ ಉಳಿದಿಲ್ಲ ಅಂತ, ಯಾಕೆ ಒಂದು ರೈತರು ಒಂದು ಮತ ಬ್ಯಾಂಕ್ ಆಗಿ ಉಳಿದಿದ್ರೆ ಈ ಸರ್ಕಾರವನ್ನ ಅಲಗಿಸ್ಬೋದಾಗಿತ್ತು. ಆದ್ರೆ ರೈತರು ಮತ ಬ್ಯಾಂಕ್ ಆಗಿ ಉಳಿದಿಲ್ಲ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ, ರೈತರ ಇಡೀ ಜನ ಸಮುದಾಯ ಏನಿದೆ ಅದು ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಹೊರಟೋಗಿದೆ. ಏನ್ ಹೇಳಿ, ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ರೈತ ಸಮುದಾಯ ಏನಿದೆ ಅವ್ರು ಒಂದಾಗೇ ಇಲ್ಲ. ನಾವು ಲಿಂಗಾಯತ ರೈತರು, ನಾವು ಒಕ್ಕಲಿಗ ರೈತರು, ನಾವು ಕುರುಬ ರೈತರು, ನಾವು ಹಿಂದುಳಿದ ವರ್ಗದ ರೈತರು, ಹೀಗೆ ರೈತರು ಜಾತಿಗಳ ಆಧಾರದ ಮೇಲೆ ಹೊರಬಿಟ್ಟಿದ್ದಾರೆ. ರಾಜಕಾರಣಿಗಳು ಈ ಜಾತಿಯನ್ನ ಬಳಸ್ಕೊಂಡು ತಮ್ಮ ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿಸ್ಕೊತಾರೆ. ಅದರಿಂದ ಒಟ್ಟಾರೆಯಾಗಿ ರೈತರ ಹಿತಾಸಕ್ತಿ ಏನಿದೆ ಆ ಹಿತಾಸಕ್ತಿಯನ್ನ ಕಾಪಾಡಬೇಕಾದ ಅನಿವಾರ್ಯತೆ ರಾಜಕಾರಣಿಗಳು ಯಾಕಿಲ್ಲ ಅಂದ್ರೆ ವೋಟ್ ಬ್ಯಾಂಕ್ ಅಲ್ಲ ಅದು. ಇನ್ ದ ಸೆನ್ಸ್ ಅದು ನಾನು ನಿಮ್ಮೊಂದೊಂದು ಸಲ ಹೇಳ್ತೀನಿ. ಈಗ ಈ ಕಾಂಗ್ರೆಸ್ ಸರ್ಕಾರ ಇವರು ಅಹಿಂದ ಮತ ಬ್ಯಾಂಕ್ ಅನ್ನು ಸೃಷ್ಟಿಸಿಕೊಂಡಿದ್ದಾರೆ. ಈ ಅಹಿಂದ ಮತ ಬ್ಯಾಂಕ್ ಏನಿದೆ ಇದು ಹಿಂದುಳಿದ ವರ್ಗರು, ದಲಿತರು ಮತ್ತು ಅಲ್ಪಸಂಖ್ಯಾತರ ಕಾಂಬಿನೇಷನ್. ಅವ್ರಿಗೆ ಅದೇ ಸಾಕು. ಆದರೆ ಇಲ್ಲಿ ರೈತರು ಅನ್ನೋ ಗಾನ್ ಕೇಸ್, ರೈತರು ಅನ್ನೋ ಪ್ರಶ್ನೆ ಮುಖ್ಯ ಅಲ್ಲದಿರುವ ಕಾಲಘಟ್ಟದಲ್ಲಿದ್ದೀವಿ. ಅದೇ ನಾನು 80ರ ದಶಕದಲ್ಲಿ ಹೇಳಿದ್ನಲ್ಲ, ಆಗ ರೈತ ಚಳವಳಿ ಪ್ರಬಲವಾಗಿದ್ದಂಥ ಸಂದರ್ಭದಲ್ಲಿ ನಂಜುಂಡಸ್ವಾಮಿಯವರು ಏನದ ನೇತೃತ್ವ ವಹಿಸಿದ್ರು, ನಂಜುಂಡಸ್ವಾಮಿಯವರು ನೇತೃತ್ವ ವಹಿಸಿದ್ರು, ಹಾಗೇನೆ ರುದ್ರಪ್ಪನವರು, ಸುಂದರೇಶ್ ಅವರು, ಹೀಗೆ ಇವರೆಲ್ಲ ವಹಿಸಿದಂತ ಸಂದರ್ಭದಲ್ಲಿ ರೈತ ಸಮುದಾಯ, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ರೈತರು ಅಂತೇಳಿ ಅವರು ಮುನ್ನೆಲೆಗೆ ಬರ್ತಾ ಇತ್ತು. ಒಂದು ಶಕ್ತಿಯಾಗಿತ್ತು. ಹಸಿರು ಶಾಲ್ ಒಂದು ಶಕ್ತಿಯಾಗಿತ್ತು. ಈಗ ಹಸಿರು ಶಾಲ್ನಲ್ಲೂ ಕೂಡ ಲಿಂಗಾಯತರು ಬೇರೆ, ಒಕ್ಕಲಿಗರು ಬೇರೆ, ಈ ರೈತ ಸಮುದಾಯ ಯಾರಿದೆ ಅವರೆಲ್ಲ ಬೇರೆ ಅಂತ ಮಾಡಲಾಗಿದೆ. ಅವರು ಬೇರೆ 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 ವೋಟ್ ಬ್ಯಾಂಕಿನ ದಟ್ ಭಾಗಗಳಾಗಿದ್ದಾರೆ. ಸೊ ಅವರು ಲಿಂಗಾಯತ ರೈತರಾದ್ರೆ ಬಿಜೆಪಿ, ಒಕ್ಕಲಿಗ ರೈತರಾದ್ರೆ ಸ್ವಲ್ಪ JDS ಮತ್ತು ಕಾಂಗ್ರೆಸ್. ಅದರಿಂದ ಒಟ್ಟಾರೆಯಾಗಿ ರೈತ ಶಕ್ತಿಯನ್ನ ದುರ್ಬಲಗೊಳಿಸಲಾಗಿದೆ ಅಂತ. ಸೊ ಅದರಿಂದ ಅವರಿಗೆ ಅದು ಮುಖ್ಯ ಅಂತ ಅನ್ಸಲ್ಲ. ಸೊ ಸಿದ್ದರಾಮಯ್ಯನವರಿಗೂ ಕೂಡ ಅವರಿಗೆ ಅಹಿಂದ ನಾಯಕತ್ವ ಏನಿದೆ, ಅಹಿಂದ ಮತ ಬ್ಯಾಂಕ್ ಸಾಕು ಅವರಿಗೆ. ಅದರಿಂದ ಅಲ್ಲಿ ರೈತ ಮತ ಬ್ಯಾಂಕಿನ ಅಗತ್ಯ ಇಲ್ಲ. ಇನ್ನು JDSಗೆ ಮೊದಲು ರೈತರು ಏನು ಮತದ ಬ್ಯಾಂಕ್ ಆಗಿದ್ರು. ಆದರೆ ಅವ್ರಿಗೆ ಯಾವಾಗ ಕೇಸರಿ ಶಾಲ್ ಹಾಕೊಂಡ್ರು, ಅವರ ಈ ರೈತರ ಹೆಸರನ್ನು ಹೇಳಿದ್ರು ಕೂಡ ಅವರಿಗೆ ಈ ಕೇಸರಿ ಮತ ಬ್ಯಾಂಕ್ ಇದೆಯಲ್ಲ ಅದರ ಮೇಲೆ ಅವರು ಅವಲಂಬಿತರಾಗಿ ಗೆಲ್ಲಬಹುದು ಅಂತ. ಈ ಪ್ರತಿಭಟನೆ ಮಾಡ್ಬೋದು, ದೊಡ್ಡ ಗೌಡರು ಸಣ್ಣ ಗೌಡರು ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ಅದನ್ನು ಮೀರಿ ಅವರ ಬದ್ಧತೆ ಇರುವುದು ಕೇಸರಿ ಮೇಲೆ, RSS ಮೇಲೆ, ಅಧಿಕಾರದ ಮೇಲೆ, ಮೋದಿ ಮೇಲೆ, ಅಮಿತ್ ಶಾ ಮೇಲೆ. ಅದನ್ನು ಮೀರಿದ ರೈತ ಸಮುದಾಯದ ಹಿತಾಸಕ್ತಿಯನ್ನ ಅವರು ಕಾಪಾಡುವಾಗ ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ, ನಾವು ಈ ಕರ್ನಾಟಕದ ಜನ ಸಮುದಾಯ ಏನಿದೆ, ಇಲ್ಲಿಯ ನೆಲ, ಜಲ, ಭಾಷೆ ಏನಿದೆ, ಇದನ್ನ ಪ್ರತಿನಿಧಿಸುವಂತಹ ಒಂದು ರಾಜಕೀಯ ವ್ಯವಸ್ಥೆ ಆಗಲಿ, ಒಂದು ರಾಜಕೀಯ ಪಕ್ಷವಾಗಲಿ ಇಲ್ಲಿ ಇಲ್ಲ ಅಂತ. ಸೊ ಇಡೀ ಈ ರಾಜಕಾರಣ ಏನಿದೆ ಅದು ಕಾರ್ಪೊರೇಟ್ ಜಗತ್ತಿಗೆ ಮಾರಾಟ ಆಗಿದೆ. ಇಡೀ ರಾಜಕಾರಣ ಕಾರ್ಪೊರೇಟ್ ಜಗತ್ತಿಗೆ ಮಾರಾಟ ಆಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಚುನಾವಣಾ ಫಂಡ್ ಅನ್ನ ಈ ಕಾರ್ಪೊರೇಟ್ ಸೆಕ್ಷನ್ ಇಂದ ತಗೋತಾರೆ. ಅದು ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ. ಆದ್ರಿಂದ ಕಾರ್ಪೊರೇಟ್ ಜಗತ್ತು ಇಡೀ ರಾಜಕಾರಣವನ್ನ ನಿಯಂತ್ರಿಸ್ತಿದೆ. ಈ ನಿಯಂತ್ರಿತಗೊಂಡ ರಾಜಕಾರಣದ ಭಾಗವಾಗಿರುವ DK ಶಿವಕುಮಾರ್ ಇತ್ಯಾದಿಗಳೇನಿದ್ದಾರೆ, ಅವರು ಈ ಕಾರ್ಪೊರೇಟ್ ಜಗತ್ತಿನ ಹಸಿವನ್ನ ನೀಗಿಸುವುದಕ್ಕೆ ರೈತರ ಬದುಕನ್ನ ಬಲಿ ಕೊಡ್ತಿದ್ದಾರೆ. ರೈತರ ಬದುಕು ಬಲಿ ಆಗ್ತಾ ಇರೋದು ಬಿಕಾಸ್ ಆಫ್ ಕಾರ್ಪೊರೇಟ್ ಜಗತ್ತು. ಬೆಂಗಳೂರು ಬೆಳೀತಾ ಇದೆ. ಬೆಂಗಳೂರು ಪಕ್ಕದಲ್ಲಿ ನಾವೊಂದು AI ಇನ್ನೊಂದು ಬಹಳ ಅದ್ಭುತವಾಗಿ ಮಾಡಿಬಿಡ್ತೀವಿ ಅಂತ. ಅದು ಎಷ್ಟೋ ಸಾವಿರ ಕೋಟಿ, ಅದರ ಪರ್ಸೆಂಟೇಜ್ಗಳ ರಾಜಕಾರಣಿಗಳು ಬರ್ತವೆ. ಅವರು ಒಂದು ರೀತಿಯ ನೆಲವನ್ನ ನುಂಗುವವರಾಗಿದ್ದಾರೆ. ಅದರಲ್ಲಿ ಅವ್ರು ಉಳಿದೆಲ್ಲ ಹೇಳುವುದೇನಿದೆ ಅದು ಅಮುಖ್ಯವಾದ್ದು. ನಮಗಿರುವ ಈ ಬೆಂಗಳೂರು ಇದೆಯಲ್ಲ, ಬೆಂಗಳೂರನ್ನ ಹೇಗೆ ಉಳಿಸ್ಕೋಬೇಕು ಅಂತ. ಅದರ ಜೊತೆಗೆ ಒಂದು ರಾಜ್ಯ ಆಗಲಿ, ಒಂದು ದೇಶ ಆಗಲಿ ಇದೆಯಲ್ಲ, ಅದು ಅಭಿವೃದ್ಧಿಗೊಳ್ಳುವುದೇನಿದೆ ಈ ರೀತಿ ವಿಸ್ತರಣೆ ಮೂಲಕ ಅಲ್ವೇ ಅಲ್ಲ. ನೀವಿರುವುದೇ
ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ನಾನೀಗ. ಏನು ಗೊತ್ತಾ, ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಗೆ ಭೇಟಿ ನೀಡಿದ್ರು. ನಾನು ಯಾರ ಹತ್ರ ಮಾತಾಡಿದೆ, ನಾರ್ವೆಯ ಜನಸಂಖ್ಯೆ ಎಷ್ಟು ಗೊತ್ತಾ ನಿಮಗೆ? 55 ಲಕ್ಷ. ಎಷ್ಟು ಹೇಳಿ? 55 ಲಕ್ಷ ಜನಸಂಖ್ಯೆ ಇರುವ ದೇಶ ಏನಿದೆ, ಅದರ ಒಟ್ಟು ಎಕಾನಮಿ ಎಷ್ಟು ಗೊತ್ತಾ? $3 ಟ್ರಿಲಿಯನ್. 55 ಲಕ್ಷ ಜನ ಇರುವಂತಹ ಒಂದು ದೇಶ $3 ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದಿದೆ. ನಾವು ಅದ್ರ ಜೊತೆಗೆ ಅಲ್ಲಿನ ವಾರ್ಷಿಕ ತಲಾ ಆದಾಯ ಏನಿದೆ ಅದು $2 ಲಕ್ಷ ಹೆಚ್ಚಿದೆ. ನಮ್ಮದು $2,000 ನಮ್ಮ ವಾರ್ಷಿಕ ತಲಾ ಆದಾಯ. ನಮಗೆ ಮಾನ ಮರ್ಯಾದೆ ಇಲ್ಲ ಕಣ್ರಿ. ನಾವು ಯಾವ ರೀತಿಯ ಜನ ಅಂದ್ರೆ, ನಾವು ಒಂದು ರೀತಿ ಭೂಮಿಯನ್ನ ಮಾರಾಟ ಮಾಡುವ ನೆಲಗಳ್ಳರು. ನಾವು ಈ ಎಲ್ಲ ರಾಜಕಾರಣಿಗಳು ಈ ನೆಲಗಳ್ಳರು, ಭೂ ಮಾಫಿಯಾಗಳು. ಈ ಮಾಫಿಯಾದಿಂದ ಬಂದಂತ ಜನ. ಒಬ್ಬರ ನಿಯಂತ್ರಣದಲ್ಲಿ ಒಬ್ರು ಇರ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಬಿಡದಿ ಟೌನ್ಶಿಪ್ ಬಗ್ಗೆ ಸಿದ್ದರಾಮಯ್ಯನವರು ವಿರೋಧ ಮಾಡಬಹುದು ಅಂತ. ವಿರೋಧ ಮಾಡಲ್ಲ, ಯಾಕಂದ್ರೆ ಅವರಿಗೆ ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇದೆ, ಸಾಕು, ಅಹಿಂದ ಸಾಕು ಅವರಿಗೆ. ಈ ರೈತರು ಯಾರು ಏರ್ ಕಟ್ಕೊಂಡು ಏನಾಗಬೇಕು? ಅಗತ್ಯ ಇಲ್ಲ. ರೈತರು ಭೂಮಿ 9,000 ಎಕರೆ ಹೋಗ್ಲಿ, ಬೀದಿಗೆ ಬಂದ್ರೆ ಬರ್ಲಿ. ಅವರೆಲ್ಲ ಎಲ್ಲವನ್ನ ಕಳ್ಕೊಬಿಟ್ಟು ಇವ್ರು ಕೂಡ ದುಡ್ಡು ಖರ್ಚಾದ್ಮೇಲೆ ಅವ್ರ ಮಕ್ಕಳು ಮರಿ ಮಕ್ಕಳು ಎಲ್ಲ ಬೆಂಗಳೂರಿಗೆ ಬಂದು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡುವ ಸ್ಥಿತಿಗೆ ಅವ್ರನ್ನ ತಂದು ಬಿಟ್ಬಿಟ್ರೆ ನಿಮ್ಗೇನು ಅನ್ಸಲ್ಲ. ಯಾಕೆ? ನಿಮ್ಗೆ ಅರದಿಯ ಆತ್ಮ ಯಾವುದೂ ಇಲ್ಲ ನಿಮ್ಗೆ. ನಿಮ್ಮ ರಾಜಕಾರಣ ಏನಿದೆಯಲ್ಲ, ಇವತ್ತಿನ ರಾಜಕಾರಣ ಒಂದ್ ಕಡೆ ಕೇಸರಿ ರಾಜಕಾರಣ, ಇನ್ನೊಂದ್ ಕಡೆ ಈ ರೀತಿಯ ಭೂಮಾಫಿಯಾದ ರಾಜಕಾರಣ. ಇಂಥ ಸ್ಥಿತಿಯಲ್ಲಿ ಯಾರನ್ನ ಟೀಕಿಸ್ಬೇಕು, ಯಾರನ್ನ ಟೀಕಿಸ್ಕೂಡುದು ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿ ನಮ್ಮಂಥವ್ರನ್ನ ಕಾಡುತ್ತೆ. ಆ ಸ್ಥಿತಿಗೆ ರಾಜಕಾರಣವನ್ನ ತಂದಿಟ್ಟಿದ್ದಾರೆ. ಆ ರೈತರ ಕೂಗು ನಿಮಗೆ ಕೇಳಲ್ಲ ಅಂತಂದ್ರೆ, ಅವರ ಬದುಕು ನಿಮ್ಮನ್ನು ಕಾಡಲ್ಲ ಅಂತಾದ್ರೆ, ನೀವು ಎಷ್ಟು ವರ್ಷ ಆಡಳಿತ ಮಾಡಿದಿರಿ ಸುಖ? ನೀವೇನ್ ಮಾಡಿದಿರಿ ಏನ್ ಸುಖ? ಇಡೀ ಸಮಾಜ ಏನಿದೆ, ಇಡೀ ಸಮಾಜವನ್ನ ನೀವು ಒಡೆದು ಚೂರು ಚೂರು ಮಾಡಿ ಎಲ್ಲ ಕೂಡ ಮತಪತ್ರಗಳನ್ನಾಗಿ ಬದಲಿಸ್ಬಿಟ್ಟಿದ್ದೀರಿ. ಅದರ ಹಿಂದೆ ಮುಖಗಳೇ ಇಲ್ಲ. ಅದರ ಹಿಂದೆ ಆ ಮುಖಗಳಿಗಿರಬೇಕಾದ ದೇಹ, ಹೃದಯ, ಆತ್ಮ ಯಾವುದೂ ಇಲ್ಲ. ಎಲ್ಲವನ್ನ ಒಡೆದು 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 ಬೆಂಕಿ ಹಚ್ಚಿಬಿಟ್ಟಿದ್ದೀರಿ. ನೀವು ಮಾತನಾಡಕ್ ಹೋದ್ರೆ ಒಂದ್ ಕಡೆಯವರು ನೀವು ದಟ್ ದೇವರನ್ನ ತೋರಿಸ್ತೀರಿ, ಇನ್ನೊಂದು ಕಡೆ ಇನ್ನೊಂದೇನೋ ತೋರಿಸ್ತಾರೆ. ಇವರು ರಾಮ ಮಂದಿರ ಅಂತಾದ್ರೆ ನೀವು ಮಸೀದಿ ಅಂತೀರಿ. ಈಗನ್ನುವ ಮೂಲಕ ಈ ಸಮಾಜದ ಮೂಲಭೂತ ಸಮಸ್ಯೆ ಇದೆಯಲ್ಲ, ಅದನ್ನ ನಿವಾರಿಸುವುದರ ಬದಲಾಗಿ ಹೊಸ ಹೊಸ ಸಮಸ್ಯೆಯನ್ನ ಸೃಷ್ಟಿಸ್ತಾ ಇಡೀ ರಾಜ್ಯವನ್ನ ರೈತರ ಸಮಾಧಿಯ ಮೇಲೆ ಕಟ್ಟೋದಕ್ಕೆ ಹೊರಟಿದ್ದೀರಿ. ಇತಿಹಾಸ ನಿಮ್ಮನ್ನ ಕ್ಷಮಿಸಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನೀವು ಮುಖ್ಯಮಂತ್ರಿ ಆದ ಕನಸನ್ನ ಕಾಣ್ತಾ ಇದ್ದೀರಿ. ನೀವು ಎಷ್ಟೋ ಸಾವಿರ ಕೋಟಿ ಮಾಡಿ ಅದನ್ನು ಬಿಟ್ಟಿದ್ದು. ಆದರೆ ರೈತರ ಎದೆಯ ಮೇಲೆ ಒದ್ದು ಅವರ ಹೊಟ್ಟೆಯನ್ನ ಬಗೆದು ನಿಮ್ಮ ರಾಜಕಾರಣವನ್ನ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ರೈತರನ್ನ ಆ ರೀತಿ ಬೀದಿಗೆ ತಂದು ಬಿಡಬೇಡಿ. ಹಾಗಾದ್ರೆ ಈ ದೇವರು ಅನ್ನೋ ವಿಧಾನ ಇಲ್ಲ, ಗೊತ್ತಿಲ್ಲ, ಯಾರೂ ನಿಮ್ಮನ್ನ ಕ್ಷಮಿಸಲಾರರು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.